I'm Anna de Armas. What's your name? Oreva Sharath. ನಮಸ್ತೆ ನಕಮಸ್, ನಾನು ಶರತ್ ಮಾತಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ, ಆಮೇಲೆ ಇಲ್ಲ ಸ್ವಲ್ಪ ನಾನು ಮಾತಾಡ್ತಿರ್ಬೇಕಾದ್ರೆ ನಾಯ್ಸ್ ಕೇಳ್ಬೋದು ನಿಮಗೆ. ಗಾಡಿ ಸೌಂಡು, ಗೇಟ್ ಸೌಂಡು, ಮತ್ತು ಪಾಪು ಆಟ ಆಡೋ ಸೌಂಡು, ಮತ್ತು ಬ್ಲಾ 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 ಏನು ಬೇಕಾದ್ರೆ ಕೇಳಿಸ್ಬೋದು. ಸೊ ಈ ವಿಡಿಯೋ ಸ್ವಲ್ಪ ಶೇಕ್ ಆಗೋ ಇರ್ಬೋದು, ಯಾಕಂದರೆ ನನ್ನ ಹತ್ರ ಟ್ರೈಪಾಡ್ ಇಲ್ಲ, ಹಾಗೆ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ, ಈ ಚಾನಲ್ನ ನಾನೊಂದು 2021 ಸ್ಟಾರ್ಟ್ ಮಾಡಿದೆ ಅನ್ನಿಸ್ತಾ ಇದೆ ನನಗೆ. 2021 ಈ ಚಾನಲ್ ಇದೆ, ಆದರೆ ವೀಡಿಯೋಸ್ ಅಂತ ನೋಡಿದ್ರೆ ತುಂಬ ಕಮ್ಮಿನೇ ಇರುತ್ತೆ. ಸೊ ಈ ಚಾನಲಲ್ಲಿ ನಾನು ಯಾವ ಥರ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಮುಂಚೆ, ಈ ಚಾನಲಿಗೆ ನೀವು ಫಸ್ಟ್ ಟೈಮ್ ಬಂದಿದ್ರೆ ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಈ ಚಾನಲಲ್ಲಿ ನಾನು ಯಾವ ಟೈಪ್ ಆಫ್ ಕಂಟೆಂಟ್ಸ್ ಮಾಡ್ತಾ ಇದ್ದೆ ಅಂದರೆ, ಈ ಥರ ಫಿಲ್ಮ್ ರಿಲೇಟೆಡ್ ಕಾಂಟೆಂಟ್ ಮಾಡ್ತಾ ಇದ್ದೆ, ಮತ್ತು ಫುಡ್ ರಿವ್ಯೂ ಅದು ಇದು ಏನೇನೋ ಮಾಡ್ತಾ ಇದ್ದೆ. ಯಾವುದೂ ಓಡಲಿಲ್ಲ, ಸರಿ ಅಂತ ಬಿಟ್ಟೆ. ನನಗೆ ಸ್ವಲ್ಪ ಪರ್ಸನಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹಾಗೆ ಬಿಟ್ಟೆ. ಇದನ್ನೇ ಈ ಚಾನಲ್ ಮತ್ತೆ 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 ಅಂತ ಒಂದು 2-3 ಸರಿ ಹೇಳಿದ್ದೀನಿ. ಸೊ ಆದರೂ ಪರವಾಗಿಲ್ಲ, ಫಸ್ಟಿಂದ ಹೇಳ್ತೀನಿ, ಇದನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಈ ಕ್ಯಾಪ್ಷನ್ ಹಾಕಿರ್ಬೋದು. ಈ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೊಂದು ವಿಡಿಯೋ ಮಾಡಬೇಕಂದ್ರೆ ಯಾರಿಗೋಸ್ಕರ ಮಾಡ್ತಿದ್ದೀನಿ ಅಂದರೆ, ನನಗೋಸ್ಕರನೇ ಮಾಡ್ತಾ ಇರೋದು. ಆದರೆ ಈ ಪ್ರೊಕ್ಯಾಸ್ಟಿನೇಷನ್ಗಿಂತ ಒಂದು ಅವಾರ್ಡ್ ಕೊಟ್ಟರೆ ಅದು ನನಗೆ ಕೊಡಬೇಕು. ಆ ರೇಂಜಿಗೆ ಪ್ರೊಕ್ಯಾಸ್ಟಿನೇಟ್ ಮಾಡ್ತೀನಿ ನಾನು. ಏನೇ ಇದ್ರು ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದಿದ್ದಕ್ಕೆ ಈಗ 5 ವರ್ಷ ಆಗಿದೆ ಚಾನಲ್ ಸ್ಟಾರ್ಟ್ ಮಾಡಿ. ಆದರೆ ವೀಡಿಯೋಸ್ ಏನೂ ನೆಟ್ಟಿಗೆ ಆಗ್ತಾ ಇಲ್ಲ. ಸುಮ್ಮನೆ ಏನೋ ಚಾನಲ್ ಇದೆ ಅನ್ನೋ ಒಂದು ಹೆಸರಿದೆ ಅಷ್ಟೇ. ವೀಡಿಯೋಸ್ ಹಾಕ್ತೀನಿ. ಹೋದ ಸರಿ ಯಾವುದೋ ವಿಡಿಯೋ ಹಾಕಿದ್ನಲ್ಲ ನೋಡಿರಿ, ಯಾವ ವಿಡಿಯೋ ಹಾಕಿದ್ದೀನಿ ಅಂತ ನನಗೇ ಮರ್ತೋಯ್ತು. ಸೊ ಆ ರೇಂಜಿಗೆ ನನ್ನ ಚಾನಲ್ ಕಂಟ್ರೋಲ್ ನನ್ನ ಕೈಯಲ್ಲಿದೆ. ಸೊ ಅದಕ್ಕೋಸ್ಕರನೇ ರೆಗ್ಯುಲರಾಗಿ ಏನಾದರೂ ಒಂದು ವೀಡಿಯೋ ಮಾಡ್ತಾ ಇರ್ತೀನಿ. ಏನು ವೀಡಿಯೋ ಮಾಡ್ತೀಯಾ ಅಂತ ಹೇಳಿದ್ರೆ, ಸೊ ಫಿಲ್ಮ್ ರಿಲೇಟೆಡೇ ಮೇಯ್ನ್ ನಾನು ಈ ಚಾನಲಲ್ಲಿ ಆಗ್ತಾ ಇದ್ದಿದ್ದು. ಅದು ಹಂಗೆ ಕಂಟಿನ್ಯೂ ಆಗುತ್ತೆ, ಅದೇ ಫಸ್ಟ್ ಪ್ರಿಯಾರಿಟಿ. ಅದಾದಮೇಲೆ ಏನು ಮಾಡ್ತೀಯ ಅಂದರೆ, ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ ನನಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ. ಸೊ ಆ ಸಮಸ್ಯೆ ಎಲ್ಲ ಇದೆ, ಆದರೆ ಸಮಸ್ಯೆ ಇದೆ ಅಂತ ಹಂಗೆ ಕೂತಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆ ಸಮಸ್ಯೆನ ನಾನು ಹೇಗೆ ಟ್ಯಾಕಲ್ ಮಾಡ್ತೀನಿ, ಪಾಠ ಕಲಿತು ಹೇಗೆ ಮುಂದೆ ಹೋಗಬೇಕು ಅನ್ನೋದು ನೋಡಬೇಕಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಏನು ಎಫರ್ಟ್ಸ್ ಹಾಕ್ತೀನಿ ಅಂತ ಅನ್ನೋದು ಬಗ್ಗೆನೂ ವೀಡಿಯೋಸ್ ಬರುತ್ತೆ. ಸೊ ಅಷ್ಟೇನಾ ಅಂದರೆ ಅಷ್ಟೇ. ಸೊ ನನ್ನ ಪರ್ಸನಲ್ ರ್ಯಾಂಟ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಅದನ್ನು ಈ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿನ್ನ ಕತೆ ಎಲ್ಲ ಕೇಳೋನು ಯಾವನಪ್ಪ ಇದ್ದಾನೆ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಫಿಲ್ಮ್ ರಿಲೇಟೆಡ್ ಕಂಟೆಂಟ್ ಹಾಕ್ತೀನಿ. ಮತ್ತು ಅದಿಲ್ಲದೆ ಈ ಚಾನಲಲ್ಲಿ ಈಗ ಇಲ್ಲಿ ತನಕ ಯಾವ ಥರ ವೀಡಿಯೋಸ್ ಬರ್ತಾಯಿತ್ತು ಅನ್ನೋದ್ರ ಹಿಡಿತ ನನ್ನ ಕೈಲಿ ಇರಲಿಲ್ಲ. ಸೊ ಆದರೆ ಇವಾಗ ನಿಮಗೆ ಅಶ್ಯೂರೆನ್ಸ್ ಮಾಡ್ತೀನಿ, ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ಕಂಟೆಂಟ್ ಈ ಚಾನಲ್ ಖಂಡಿತ ಬರುತ್ತೆ. ಅದಾದಮೇಲೆ ಫಿಲ್ಮ್ಸ್ ಮಾತ್ರ ನೋಡ್ಕೊಂಡಿದ್ರೆ ಬದುಕೋಕ್ಕಾಗಲ್ಲ. ಸೊ ಕೆಲಸ ಏನಾದರೂ ಮಾಡಲೇಬೇಕು. ಸೊ ಆ ವರ್ಕ್ ರಿಲೇಟೆಡ್ ಅಂದರೆ ಆ ವರ್ಕಿಗೆ ಹೋಗೋಕ್ಕೋಸ್ಕರ ಯಾವ ಥರ ಸ್ಕಿಲ್ಸ್ ನಾವು ಲರ್ನ್ ಮಾಡಬೇಕು, ಅದ್ರ ಬಗ್ಗೆ ಒಂದು ಸೆಲ್ಫ್ ಗ್ರೋತ್, ಅದ್ರ ಬಗ್ಗೆನೂ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಇದ್ದೀನಿ. ಸೊ ಇಷ್ಟೇ ಈ ಚಾನಲಲ್ಲಿ ಬರುತ್ತೆ. ಅದಕ್ಕೋಸ್ಕರನೇ ಇವಾಗ ರೀಇಂಟ್ರಡ್ಯೂಸಿಂಗ್ ಶರತ್ ಅಂತ ಎಲ್ಲ ಹಾಕಿದ್ದೀನಿ, ಏನೋ ದೊಡ್ಡ ಒಂದು ಸ್ಟಾರ್ ತೂತು ಥರ. ಸೊ ಅಷ್ಟೇ ಹೇಳಬೇಕು ಅಂತ ಈ ವಿಡಿಯೋ. ಗಂಟೆ ಸೌಂಡ್ ಬೇರೆ ಕೇಳಿಸ್ತಾ ಇದೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾರದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ, ನಿಮಗೆ ಸಿಗ್ತೀನಿ. ಬಾಯ್.